ರಶ್ಮಿಕಾ ಮಂಡಣ್ಣ ಲವರ್ ವಿಜಯ್ ದೇವರಾಜ್ ಕೊಂಡ ಕಿಂಗ್ಡಮ್ ಅಂತ ಸಿನಿಮಾ ಬಂದ್ಬಿಟ್ಟಿದೆ ನೆನ್ನೆ. ಎಲ್ಲ ಫ್ಯಾನ್ಸ್ ಗಳು ಅನ್ಕೊಂಡ್ಬಿಟ್ಟಿದ್ರು ಕಮ್ ಬ್ಯಾಕ್ ಆಗ್ತಾ ಇದೆ ವಿಜಯ್ ಅಣ್ಣದು ಈ ಸಲ ಮಾಸ್. ಆದ್ರೆ ಇಲ್ಲಿ ನೋಡಿದ್ರೆ ತೋಪೆದೋಗ್ಬಿಟ್ಟಿದೆ ಇವ ದೋಪು. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಅನ್ಕೊಂಡಿದ್ವಿ ಕಮ್ ಬ್ಯಾಕ್ ಆಗುತ್ತೆ ವಿಜಯ್ ಅಣ್ಣ ಅವ್ರದ್ದು. ಫಿಲ್ಮ್ ನೋಡಿದ್ಮೇಲೆ ಒಪಿನಿಯನ್ ಚೇಂಜ್. ಯಾಕೆ ಈ ತರ? ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂತ ಗೌತಮ್ ಸರ್ ಜರ್ಸಿ ಅಂತ ಬ್ಯೂಟಿಫುಲ್ ಆಗಿರೋ ಸಿನಿಮಾ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರ್ತದೆ ಅಂತ ಆಡಿಯನ್ಸ್ ಗಳೆಲ್ಲ ವೇಟಿಂಗ್. ಆ ನಂಬಿಕೆಗೆ ಮೋಸ. ಮೊದಲನೇದಾಗಿ ಈ ಸಿನಿಮಾನ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಂಡಿದ್ದಾರೆ KGF. ಹಾಗೇನೆ ಈಗ ರೀಸೆಂಟ್ ಆಗಿ ತಮಿಳ್ ಆಕ್ಟರ್ ಸೂರ್ಯ ಅವ್ರದ್ದು ರೆಟ್ರೋ ಸಿನಿಮಾ ಬಂತು. ಆ ಸಿನಿಮಾದಲ್ಲಿರುವಂತ ಬುಡಕಟ್ಟು ಜನಾಂಗದ ಸ್ಟೋರಿನೂ ಕೂಡ ಮೆಲ್ಲೆಗೆ ಎತ್ಕೊಂಡ್ಬಿಟ್ಟಿದ್ದಾರೆ. ಗೌತಮ್ ಇವರ ಲಯರ್. ವಿಜಯ್ ಇಲ್ಲಿ ಅವ್ರ ಅಣ್ಣನ ಹುಡುಕ್ತಾ ಇರ್ತಾನೆ. ಅವ್ರಣ್ಣ ಚಿಕ್ಕ ವಯಸ್ಸಲ್ಲಿ ಏನೋ ಕಂತ್ರಿ ಕೆಲಸ ಮಾಡ್ಬಿಟ್ಟು ಬಿದ್ದು ಓಡಾಡ್ಬಿಟ್ಟಿರ್ತಾನೆ. ಹುಡುಕೋ ಗ್ಯಾಪ್ ಅಲ್ಲಿ ಚೆನ್ನಾಗಿ ಓದಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿರ್ತಾನೆ. ಇನ್ನು ಈಸಿ ಆಯ್ತದೆ ಹುಡ್ಕೋದಕ್ಕೆ, ವೆರಿ ಸಿಂಪಲ್. ಆದ್ರೆ ಇವನ್ಗೆ ಒಂದು ದಿನ ವಿಷಯ ಗೊತ್ತಾಗುತ್ತೆ, ಇವ್ರ ಅಣ್ಣ ಶ್ರೀಲಂಕಾದಲ್ಲಿ ದೊಡ್ಡ ಡಾನ್ ಆಗಿ ಸ್ಮಗ್ಲಿಂಗ್ ಮಾಡ್ತಾವನೆ. ಇಲ್ಲಿಗೆ ಇವಾಗ ವಿಜಯ್ನ ಸ್ಪೈ ಆಗಿ ಕಳಿಸ್ತಾರೆ ಪೊಲೀಸ್ ಟೀಮ್. ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ನೀವು ಥಿಯೇಟರ್ ಹೋಗಿ ನೋಡೋದಕ್ಕೆ ಹೋಗ್ಬೇಡಿ. ಎಕ್ಸಾಕ್ಟ್ಲಿ ಕುಯ್ದು ಬಿಟ್ಟವ್ರೆ, ನೀಟಾಗಿ ಕುಯ್ದು ಆಪರೇಷನ್ ಮಾಡ್ಬಿಟ್ಟವ್ರೆ. ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗುವಂತದ್ದು ಸಾಂಗ್ಸ್ ಗಳಿಲ್ಲ, ಹೀರೋಯಿನ್ ಮೇಲೆ ಜಾಸ್ತಿ ಫೋಕಸ್ ಹಾಕಿಲ್ಲ, ಐಟಮ್ ಅಂತೂ ಇಲ್ಲವೇ ಇಲ್ಲ. ಸ್ಟೋರಿ ಮೇಲೆ ಫೋಕಸ್ ಹಾಕಿದ್ದಾರೆ, ದಟ್ಸ್ ಗುಡ್. ಬಟ್ ಸ್ಟೋರಿನೂ ಕೂಡ ಅಷ್ಟಕ್ಕಷ್ಟೇನೆ ಅಂತ ದೊಡ್ಡದೇನು ಇಲ್ಲ. ಅಲ್ಲಿ ಎಲ್ಲಾನು ಅಲ್ಲಿಂದ ಕಾಪಿ ಮಾಡ್ಕೊಂಡು ಕಾಪಿ ಕ್ಯಾಟ್ ಮಾಡ್ಬಿಟ್ಟಿದ್ದಾರೆ ಗೌತಮ್. ಫಸ್ಟ್ ಹಾಫ್ ಏನೋ ನಾರ್ಮಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಇತ್ತು. ವಿಜಯ್ ಏನೋ ಮಾಡ್ತಾ ಇದ್ದಾನೆ ಅವ್ರ ಅಣ್ಣ ನೋಡ್ಕೋದಕ್ಕೆ, ಓಕೆ. ಸೆಕೆಂಡ್ ಹಾಫ್ ಇಂದ ಸ್ಟಾರ್ಟ್ ಆಗೋಯ್ತು ರೆಟ್ರೋ. ತಮಿಳ್ ಆಕ್ಟರ್ ಸೂರ್ಯ ಅವರ ರೆಟ್ರೋ. ಈ ಕಡೆ ಇವನ್ಗೋಸ್ಕರ ಒಂದು ದೊಡ್ಡ ಬುಡಕಟ್ಟನೆ ಕಾಯ್ತಾ ಇದೆ. ಇವನೊಬ್ಬ ರಾಜ ಆಗಿದ್ದ, ಇಲ್ಲಿ ಬಂದು ಈಗ ಇವ್ರನ್ನ ಕಾಪಾಡ್ಬೇಕು. ಅವ್ರ ಅಣ್ಣನ ಹುಡುಕ್ತಾ ಮಧ್ಯದಲ್ಲಿ ಅನಾಕೊಂಡ ಆಗ್ಬಿಡ್ತಾರೆ ದೇವರಕೊಂಡ ಅವರು. ಸಿನಿಮಾಗೆ ಮ್ಯೂಸಿಕ್ ನ ಅನಿರುದ್ಧ ಅವ್ರು ಕೊಟ್ಟಿದ್ದಾರೆ. ಸಾಂಗ್ಸ್ ಗಳಿಲ್ದಿರೋ ಕಾರಣ ಒಂದೇ ಒಂದ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೈಲೈಟ್ ಆಗಿರ್ತದೆ ಯಾವಾಗ್ಲೂ. ಫಸ್ಟ್ ಹಾಫ್ ಆದ್ಮೇಲೆ ಸ್ಟೋರಿನ ಇನ್ ಸ್ವಲ್ಪ ಬೇರೆ ರೀತಿ ತಗೊಂಡ್ ಹೋಗ್ಬಿಟ್ಟಿದ್ರೆ ಆಡಿಯನ್ಸ್ ಗಳು ಪರವಾಗಿಲ್ಲ ಅನ್ಕೊಂಡು ಥಿಯೇಟರ್ ಇಂದ ಹೊರಗಡೆ ಬರೋರು ಈ ರೀತಿ ಕಾಪಿ ಕ್ಯಾಟ್ ಮಾಡ್ಬಿಟ್ಟು ಎಲ್ಲಾನು ಧ್ವಂಸ ಮಾಡ್ಬಿಟ್ಟಿದ್ದಾರೆ ಗೌತಮ್. ಅಂದಾಗಿ ಬರೀ ಇದು ಚಾಪ್ಟರ್ 1 ಅಷ್ಟೇನೆ. ಚಾಪ್ಟರ್ 2 ಬೇರೆ ಬರುತ್ತಂತೆ. ಅದ್ರ ಟೈಟಲ್ ಕೇಳ್ಬಿಟ್ರೆ ಶಾಕ್. ಸಾಮ್ರಾಜ್ಯ. ಸೆಕೆಂಡ್ ಪಾರ್ಟ್ ಹೆಸರು ಸಾಮ್ರಾಜ್ಯ. ಪಾರ್ಟ್ 2 ಅಲ್ಲಿ ವಿಜಯ್ ದೇವರಕೊಂಡದು ಹಿಂದಿನ ಜನ್ಮದ ಸ್ಟೋರಿ. ಇದನ್ನೇ ನೋಡಕ್ ಹಂಗಿಲ್ಲ, ಹಿಂದಿನ ಜನ್ಮದ ತಗ ಏನ್ ಮಾಡೋದು. ಪಾಪ ಈ ಕಡೆ ರಶ್ಮಿಕಾ ಮಂಡಣ್ಣ ನನ್ ಗರ್ಲ್ ಫ್ರೆಂಡ್ ಮೂವಿ ತುಂಬಾನೇ ಸಕ್ಸಸ್ ತಗೊಂಡು ಒಳ್ಳೆ ಪೈಸಾ ವಸೂಲಿ ಮಾಡ್ಬಿಡ್ತಿದೆ ಅಂತ ಕೇಕ್ ತರ್ಸ್ಕೊಂಡು ಕಾಯ್ಕೊಂಡು ಕೂತಿದ್ದೀರಾ. ಗರ್ಲ್ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್ ಅಲ್ಲ, ಬಾಯ್ ಫ್ರೆಂಡ್ ಕೇಕ್ ಕಟ್ ಮಾಡಕ್ಕೆ ಜನನೇ ಬಂದಿಲ್ಲ, ಅವ್ರವ್ರೇ ಕಟ್ ಮಾಡ್ಕೊಂಡು ಹೋದ್ರು ಮನೆಗೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ಟೋರಿ ಎಲ್ಲ ಎಂಡ್ ಆದ್ಮೇಲೆ ಇನ್ನು ನಡೀತಾನೆ ಇದೆ. ಎಲ್ಲಿಗೆ ಹೋಗ್ತಾವ್ರೆ ಅವರು? ಚಾಪ್ಟರ್ 2 ಬೇಕಾ? ಚಾಪ್ಟರ್ 2 ಯಾವ ರೀತಿ? ಇದೇ ಕನ್ಫ್ಯೂಷನ್ಸ್ ಅಲ್ಲಿ ಜನಗಳೆಲ್ಲ ಎದ್ದು ಬಿದ್ದು ಓಡಾಡ್ಬಿಟ್ರು. ಚಾಪ್ಟರ್ 2 ಅನೌನ್ಸ್ಮೆಂಟ್ ಗಿಂತ ಮುಂಚೆನೆ ವಿಜಯ್ ದೇವರಕೊಂಡ ನಾವ್ ಇಟ್ಸ್ ಮೇಕಿಂಗ್ ಅನಾಕೊಂಡ. ಎಲ್ಲ ಚೀಪ್